ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿಗೆ ಅಧಿಸೂಚನೆ ಪ್ರಕಟಗೊಂಡಿದೆ. ಜನಗಣತಿ ಜೊತೆಗೆ ಜಾತಿ ಗಣತಿಗೂ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. 2027ಕ್ಕೆ ಎರಡೂ ಗಣತಿ ಶುರು ಮಾಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಗಳು ಯಾವ್ಯಾವ ಪ್ರಕ್ರಿಯೆ ಯಾವ್ಯಾವಾಗ ನಡಿಬೇಕು ಅಂತ ಹೇಳಿ ಇದೀಗ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿಗೆ ಅಧಿಸೂಚನೆ ಪ್ರಕಟವಾಗಿದೆ. ರೀಸೆಂಟ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಲಾಗಿತ್ತು, ತಿಳಿಸಲಾಗಿತ್ತು. ಈ ರಾಷ್ಟ್ರವ್ಯಾಪಿ ಬಗ್ಗೆ ಚರ್ಚೆಗಳ ಬೆನ್ನಲ್ಲೇ ಇದೀಗ ಅಧಿಸೂಚನೆ ಪ್ರಕಟಗೊಂಡಿದೆ. 2027ಕ್ಕೆ ಎರಡು ಗಣತಿ, ಜಾತಿ ಗಣತಿ, ಜನಗಣತಿ ಶುರು ಮಾಡೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಅಂದ್ರೆ ಅಧಿಸೂಚನೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಪ್ರಕಟಿಸಲಾಗಿದೆ. ಒಂದ್ ಕಡೆ ರಾಜ್ಯ ಸರ್ಕಾರನು ನಾವು ಗಮನಿಸಿದ್ವಿ, ಒಂದು 10 ವರ್ಷದ ಹಿಂದಿನ ವರದಿ ಬಗ್ಗೆ ಚರ್ಚೆ ಆಗ್ತಿತ್ತು. ಪರ ವಿರೋಧಗಳ ಚರ್ಚೆ ಬೆನ್ನಲ್ಲೇ ಪರಿಷ್ಕೃತವಾಗಿ ಅಂದ್ರೆ ಮತ್ತೊಮ್ಮೆ ಸರ್ವೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ರಾಜ್ಯ ಸರ್ಕಾರನೂ ಬಂದಿದೆ. ಆ ಪ್ರಕ್ರಿಯೆ ಹೇಗೆ ನಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಇದೀಗ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಜಾತಿ ಜನಗಣತಿ ಬಗ್ಗೆ ಅಧಿಸೂಚನೆ ಪ್ರಕಟವಾಗಿದೆ. ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿಗೆ ಅಧಿಸೂಚನೆ ಪ್ರಕಟಗೊಂಡಿದೆ. ಜನಗಣತಿ ಜೊತೆಗೆ ಜಾತಿ ಗಣತಿಗೂ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. 2027ಕ್ಕೆ ಎರಡೂ ಗಣತಿ ಶುರು ಮಾಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಗಳು ಯಾವ್ಯಾವ ಪ್ರಕ್ರಿಯೆ ಯಾವ್ಯಾವಾಗ ನಡಿಬೇಕು ಅಂತ ಹೇಳಿ ಇದೀಗ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿಗೆ ಅಧಿಸೂಚನೆ ಪ್ರಕಟವಾಗಿದೆ. ರೀಸೆಂಟ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಲಾಗಿತ್ತು, ತಿಳಿಸಲಾಗಿತ್ತು. ಈ ರಾಷ್ಟ್ರವ್ಯಾಪಿ ಬಗ್ಗೆ ಚರ್ಚೆಗಳ ಬೆನ್ನಲ್ಲೇ ಇದೀಗ ಅಧಿಸೂಚನೆ ಪ್ರಕಟಗೊಂಡಿದೆ. 2027ಕ್ಕೆ ಎರಡು ಗಣತಿ, ಜಾತಿ ಗಣತಿ, ಜನಗಣತಿ ಶುರು ಮಾಡೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಅಂದ್ರೆ ಅಧಿಸೂಚನೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಪ್ರಕಟಿಸಲಾಗಿದೆ. ಒಂದ್ ಕಡೆ ರಾಜ್ಯ ಸರ್ಕಾರನು ನಾವು ಗಮನಿಸಿದ್ವಿ, ಒಂದು 10 ವರ್ಷದ ಹಿಂದಿನ ವರದಿ ಬಗ್ಗೆ ಚರ್ಚೆ ಆಗ್ತಿತ್ತು. ಪರ ವಿರೋಧಗಳ ಚರ್ಚೆ ಬೆನ್ನಲ್ಲೇ ಪರಿಷ್ಕೃತವಾಗಿ ಅಂದ್ರೆ ಮತ್ತೊಮ್ಮೆ ಸರ್ವೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ರಾಜ್ಯ ಸರ್ಕಾರನೂ ಬಂದಿದೆ. ಆ ಪ್ರಕ್ರಿಯೆ ಹೇಗೆ ನಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಇದೀಗ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಜಾತಿ ಜನಗಣತಿ ಬಗ್ಗೆ ಅಧಿಸೂಚನೆ ಪ್ರಕಟವಾಗಿದೆ. ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿಗೆ ಅಧಿಸೂಚನೆ ಪ್ರಕಟಗೊಂಡಿದೆ. ಜನಗಣತಿ ಜೊತೆಗೆ ಜಾತಿ ಗಣತಿಗೂ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. 2027ಕ್ಕೆ ಎರಡೂ ಗಣತಿ ಶುರು ಮಾಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಗಳು ಯಾವ್ಯಾವ ಪ್ರಕ್ರಿಯೆ ಯಾವ್ಯಾವಾಗ ನಡಿಬೇಕು ಅಂತ ಹೇಳಿ ಇದೀಗ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿಗೆ ಅಧಿಸೂಚನೆ ಪ್ರಕಟವಾಗಿದೆ. ರೀಸೆಂಟ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಲಾಗಿತ್ತು, ತಿಳಿಸಲಾಗಿತ್ತು. ಈ ರಾಷ್ಟ್ರವ್ಯಾಪಿ ಬಗ್ಗೆ ಚರ್ಚೆಗಳ ಬೆನ್ನಲ್ಲೇ ಇದೀಗ ಅಧಿಸೂಚನೆ ಪ್ರಕಟಗೊಂಡಿದೆ. 2027ಕ್ಕೆ ಎರಡು ಗಣತಿ, ಜಾತಿ ಗಣತಿ, ಜನಗಣತಿ ಶುರು ಮಾಡೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಅಂದ್ರೆ ಅಧಿಸೂಚನೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಪ್ರಕಟಿಸಲಾಗಿದೆ. ಒಂದ್ ಕಡೆ ರಾಜ್ಯ ಸರ್ಕಾರನು ನಾವು ಗಮನಿಸಿದ್ವಿ, ಒಂದು 10 ವರ್ಷದ ಹಿಂದಿನ ವರದಿ ಬಗ್ಗೆ ಚರ್ಚೆ ಆಗ್ತಿತ್ತು. ಪರ ವಿರೋಧಗಳ ಚರ್ಚೆ ಬೆನ್ನಲ್ಲೇ ಪರಿಷ್ಕೃತವಾಗಿ ಅಂದ್ರೆ ಮತ್ತೊಮ್ಮೆ ಸರ್ವೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ರಾಜ್ಯ ಸರ್ಕಾರನೂ ಬಂದಿದೆ. ಆ ಪ್ರಕ್ರಿಯೆ ಹೇಗೆ ನಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಇದೀಗ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಜಾತಿ ಜನಗಣತಿ ಬಗ್ಗೆ ಅಧಿಸೂಚನೆ ಪ್ರಕಟವಾಗಿದೆ.